ಎಲ್ಲರಿಗೂ ನಮಸ್ಕಾರ. ನಾನು ಎಸ್ ಮಿಟ್ಟಿಯ ನಾಯಕ್, ಕೂಡ್ಲಹಳ್ಳಿ ಲಂಬಾಣಿ ತಾಂಡ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾನು ಹಿರಿಯೂರು ತಾಲೂಕು ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಅಭ್ಯರ್ಥಿ. ನಾನು ಸ್ಥಳೀಯವರು. ತಮ್ಮೆಲ್ಲರ ಒಂದು ಕನಸಿದೆ, ಸ್ಥಳೀಯರು ಯಾರು ಬರ್ತಾ ಇಲ್ಲ ಎಂಬ ಕನಸು ನಮ್ಮ ಇಡೀ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಬಂಧುಗಳ ಕನಸಾಗಿದೆ. ಬೇರೆ ಬೇರೆ ಊರಿನಿಂದ ಬರುವಂತಹ ಅಭ್ಯರ್ಥಿಗಳು ಗೆಲ್ತಾರೆ, ಹೋಗ್ತಾರೆ, ಅಭಿವೃದ್ಧಿ ಕೆಲಸಗಳು ಮಾಡೋದ್ರಲ್ಲಿ ವಿಫಲರಾಗ್ತಾರೆ. ಹೀಗಿರುವಾಗ ನಾನು ಕೂಡ ಹಿಂದೆ 2014, 2019 ಎರಡು ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ನನಗೆ ಮತದಾರ ಬಾಂಧವರು ಸ್ವಲ್ಪ ಮತಗಳನ್ನು ಹಾಕಿ ಆಶೀರ್ವಾದ ಮಾಡಿದ್ದಾರೆ. 2018ರಲ್ಲಿ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾನು ನಿಂತಿದ್ದೆ. ಅಲ್ಲೂ ಕೂಡ ಸ್ವಲ್ಪ ಮತ ಹಾಕಿ ನನ್ನ ಆಶೀರ್ವಾದ ಮಾಡಿದ್ರು. ಹೀಗಿರುವಾಗ ನಮ್ಮ ಊರು, ನಮ್ಮ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಯಾಕೆ ಇನ್ನೂ ಅಭಿವೃದ್ಧಿ ಆಗಿಲ್ಲ, ಯಾಕೆ ಪ್ರಗತಿ ಹೊಂದಿಲ್ಲ ಅನ್ನೋದು ನನಗೆ ಒಂದು ತಲೆನೋವಾಗಿಬಿಟ್ಟಿದೆ. ಯಾರಿಗೆ ತಲೆನೋವಾಗಿದೆಯೋ ಏನೋ ಗೊತ್ತಿಲ್ಲ, ನನ್ನ ಪ್ರೀತಿಯ ಮತದಾರ ಬಾಂಧವರೇ, ನನಗಂತೂ ತಲೆನೋವು. ಯಾಕೆ ಬೇರೆ ಊರಿನವರೇ ಬಂದು ಗೆಲ್ತಾರೆ, ಬೇರೆ ಊರಿನವರು ಸ್ವಲ್ಪ ಹಣ ಕೊಡ್ತಾರೆ, ಆ ಹಣ ಎಷ್ಟು ದಿನ ಇರುತ್ತೆ, ಯಾಕೆ ತಾವೆಲ್ಲ ಯೋಚನೆ ಮಾಡ್ತಿಲ್ಲ ಅನ್ನೋ ಒಂದು ಕೊರಗು ನನ್ನಲ್ಲಿದೆ. ಇದು ನಾನು ಇವತ್ತಿನ ಕೊರಗಲ್ಲ, ನಾನು ಚಿಕ್ಕ ಹುಡುಗರಿಂದ ಇರುವಾಗಲೂ ಕೂಡ ಅಷ್ಟೇ, ಇಲ್ಲ ಬೇರೆ ಊರವರಿಗೇನೆ. ನೋಡಿ, ನಾನು ಓದಿದ್ದು ನಮ್ಮ ತಾಲೂಕಲ್ಲಿ, ನಮ್ಮ ಹಿರಿಯೂರು ತಾಲೂಕಲ್ಲಿ ಹೂವಿನ ಹೊಳೆಯಲ್ಲಿ ಓದಿದ್ದು, ಹಳೆ ಎಳನಾಡು ಸ್ಕೂಲಲ್ಲಿ ಓದಿದ್ದು, ಅದ ನಂತರ ಫ್ಯಾಕ್ಟ್ರಿ ಸ್ಕೂಲು, ಸಕ್ಕರೆ ಕಾರ್ಖಾನೆಗೆ ಫ್ಯಾಕ್ಟ್ರಿ ಸ್ಕೂಲಲ್ಲಿ ಓದಿದ್ದು, ಆಮೇಲೆ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಸ್ಕೂಲಲ್ಲಿ ಹೈಸ್ಕೂಲ್ ಓದಿದ್ದು, PUC ಎಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಓದಿದ್ದು, ಮತ್ತೆ ಪದವಿ ಮುಗಿಸಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಹೀಗೆ ನಾವು ಸ್ಥಳೀಯ ಅಭ್ಯರ್ಥಿಯಾಗಿರ್ತೀವಿ. ನಮ್ಮ ಹತ್ರ ಹಣ ಇರೋಲ್ಲ, ನಾವು ಸ್ವಾಭಿಮಾನಿಗಳು, ಲೂಟಿಕೋರರು ಅಲ್ಲ, ಲಂಚಕೋರರು ಅಲ್ಲ, ನಾವು ಸ್ವಾಭಿಮಾನಿಗಳು. ನಮಗೇನು ಕೆಲಸಗಳಾಗಬೇಕು, ಯಾವುದೇ ಕೆಲಸ ಆಗಿರಲಿ ಅದನ್ನು ನಿಯತ್ತಾಗಿ ಮಾಡಬೇಕು, ಅಭಿವೃದ್ಧಿ ಪರ ಕೆಲಸಗಳು ಮಾಡಬೇಕು ಅನ್ನೋದು ನಮ್ಮ ಕನಸು. ಬೇರೆ ಯಾರು ಬರ್ತಾರೆ, ಹಣ ಕೊಡ್ತಾರೆ, 2,000 ಕೊಡ್ತಾರೆ, 1,000 ಕೊಡ್ತಾರೆ, ಹೊರಗೆ ಕೊಡೋದೇ ಇಲ್ಲ. ಎಷ್ಟೋ ಮತದಾರ ಬಾಂಧವರಿಗೆ ನಾನು ನೋಡಿದ್ದೀನಿ, ಈ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ದುಡ್ಡು ಕೊಡ್ತಾರೆ ಕಾಯ್ತಾ ಇರ್ತಾರೆ. ಯಾಕೆ? ಈಗ ನೀವು ಯಾರು ದುಡಿಯಲ್ವಾ? ಯಾಕೆ ನಾವು ಎಲ್ಲರೂ ದುಡಿದು ಸ್ವಾಭಿಮಾನದಿಂದ ಬದುಕ್ತಾ ಇಲ್ವಾ? ತಾವೆಲ್ಲ ದುಡಿತಿಲ್ವಾ? ಅವ್ರು ಕೂಡ 500,000 ರೂಪಾಯಿ ನಮಗೆ ಎಷ್ಟು ದಿನ ಬರುತ್ತೆ? ನಿಮ್ಮ ತಲೆ ಕೆಡಿಸ್ತಾರೆ, ನಾವು ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ ಅಂತ ಹೇಳಿ. 15 ವರ್ಷದಿಂದ ಶಾಸಕರಾಗಿರೋರು ಇವತ್ತು ಕೂಡ ನಮ್ಮ ಹಿರಿಯೂರು ಈ ತಾಲೂಕು ಆಫೀಸಿಂದ ಹಿಡಿದು TB ಸರ್ಕಲ್ವರೆಗೂ ಒಂದು ರಸ್ತೆ ಮಾಡಲಿಕ್ಕೆ 15 ವರ್ಷ ತಗೊಂಡಿದ್ದಾರೆ ನಮ್ಮ ಶಾಸಕರು. ಅವ್ರನ್ನ ಮತ್ತೆ ಗೆಲ್ಲಿಸ್ಬೇಕಂತ ಹೊರಟಿದ್ದಾರೆ. ಅಂದಮೇಲೆ ಗೆಲ್ಲಿಸ್ಬೇಕು. ಆಮೇಲೆ ಎಲ್ಲ ಏನು ಮಾಡಿದ್ದಾರೆ ಅವರು ನೋಡಿ, ಕಾರಣಾಂತರದಿಂದ, ಅವರಿಗೆ ಆರೋಗ್ಯದ ಕಾರಣದಿಂದ ಅವರು ದೈವದೀನರಾದರು ನಮ್ಮ ಮಾಜಿ ಶಾಸಕರು. ಮತ್ತೆ ಅವರನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ. ನಮ್ಮ ಜನರು ಕೂಡ ಅಷ್ಟೇ ಭಾಳ ಕೆಲಸ ಮಾಡಿಬಿಟ್ಟಾರಂತೆ. ಅದೇನು ಕೆಲಸ ಮಾಡಿದ್ದಾರೆ ನಮ್ಮ ಕಣ್ಣಿಗಂತೂ ಕಾಣ್ತಾ ಇಲ್ಲ. ನೀವು ನಂಬ್ತೀರ ಬಿಡ್ತಾರೆ, ನಮ್ಮ ಕಣ್ಣಿಗಂತೂ ಕಂಡಿಲ್ಲ. ಶುಗರ್ ಫ್ಯಾಕ್ಟ್ರಿ ಸುತ್ತಮುತ್ತ ಸಿಮೆಂಟಲ್ಲಿ ಬೆಳೆದಿರೋದು ಎಲ್ಲರ ಕಣ್ಣಿಗೆ ಕಾಣ್ತಾ ಇದೆ, ಅದೊಂದು ಕಾಣ್ತಾ ಇದೆ. ಆಮೇಲೆ ಭದ್ರಾ ಮೇಲ್ದಂಡೆ ನೀರು ಅದು ಯಾವ ರೀತಿ ಬಂತು? ಇವರು ಅಷ್ಟು ಮಾಡಬೇಕಂತ ಇದ್ದಿದ್ರೆ 5,300 ಕೋಟಿ ಬಿಡುಗಡೆ ಮಾಡಿಸೋದಾಗಿತ್ತು. ಇವ್ರು ಬೇಕಾಗಿರಲಿಲ್ಲ. ಕೇಂದ್ರದಲ್ಲಿ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ಜಿ 5,300 ಕೋಟಿ ಮಂಡನೆ ಮಾಡ್ತಾರೆ, ಆದರೆ ಬಿಡುಗಡೆ ಮಾಡ್ತಾ ಇಲ್ಲ. ಮಗು ಹತ್ರ ತಾನೇ ತಾಯಿ ಹಾಲು ಕೊಡೋದು. ಹಾಗೆ ಇವರು ಶಾಸಕರಾಗಿರೋರು ಯಾಕೆ ಮಾಡಲಿಲ್ಲ? ಈಗ ಚಳ್ಳಕೆರೆಗೂ ಬೇಕು ನೀರು, ಸಿರಾಗೂ ಬೇಕು ನೀರು, ಮೊಳಕಾಲ್ಮೂರಿಗೂ ಬೇಕು ನೀರು,
ಚಿತ್ರದುರ್ಗಕ್ಕೆ ಬೇಕು ನೀರು. ಯಾಕೆ ಇವರು ಈಗ ಒಂದು 6 ಜನ ಶಾಸಕರಿದ್ದರು, ಜೊತೆಗೊಬ್ಬರು ಸಂಸದರಿದ್ದರು, ಯಾಕೆ ಕೇಳಲಿಲ್ಲ? ಅರ್ಥ ಮಾಡ್ಕೊಳ್ಳಿ, ಅವರೆಲ್ಲ ಬೇರೆ ಊರವರು, ಅವ್ರು ಬೇಕಾಗಿ ನೀರು ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ಆ ಮೊದಲು 1975ರಿಂದ ನಮ್ಗೆ ಗೊತ್ತಿರೋ ಪ್ರಕಾರ 1975ರಿಂದ 85-88ರವರೆಗೂ ಕುಡಿಯುವ ನೀರಿಗೆ ಬೆಳೆ ಬೆಳೀತಾ ಇದ್ರು. ಕಬ್ಬು ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು, ಭತ್ತ ಬೆಳೀತಾ ಇದ್ರು, ಬಾಳೆ ಬೆಳೀತಾ ಇದ್ರು. ಹೆಂಗಿತ್ತು ಅಂದಿನ ಕಾಲ? ಇವತ್ತು ಕಬ್ಬು, ಬಾಳೆ, ರಾಗಿ, ಜೋಳ, ಸೂರ್ಯಪಾನ ಬೆಳೆಯ ಜಾಗದಲ್ಲಿ ಸೀಮೆ ಜಾಲಿ ಗಿಡಗಳು ಬೆಳೆದಿದ್ದಾವೆ. ಬರೀ ಕುಡಿಯೋಕೆ ಮಾತ್ರ ಸೀಮಿತ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಮಾರಿಕಣಿವೆ ಕೆರೆಯಲ್ಲಿ 30 TMC ನೀರಿರುತ್ತೆ. ಇನ್ನು ನೀರು ಎಷ್ಟಿದೆ? ಇನ್ನು 124 ಅಡಿ ನೀರಿದೆ. ಖರ್ಚಾಗಿರೋದು ಎಷ್ಟು? 6 ಅಡಿ ಮಾತ್ರ. ಈಗ ಮತ್ತೆ ಮಾನ್ಸೂನ್ ಸ್ಟಾಪ್ ಪ್ರಾರಂಭವಾಗಿದೆ. ಭದ್ರಾ ಮೇಲ್ದಂಡಿನ ನೀರು ಮತ್ತೆ ಹರಿಯುತ್ತೆ, ಭದ್ರಾ ಮೇಲ್ ತುಂಬಿಕೊಳ್ಳುತ್ತೆ. ಮಾನ್ಸೂನ್ ಮಳೆ ಬರ್ತಾ ಇದೆ. ಆಲ್ರೆಡಿ ದಿನಕ್ಕೆ 6ರಿಂದ 7 ಸಾವಿರ ರೂಪಾಯಿ ಕ್ಯೂಸೆಕ್ ನೀರು ಒಳಗಡೆ ಬರ್ತಾ ಇದೆ ಭದ್ರಾ ಒಳಗಡೆ. ಭದ್ರಾ ತುಂಬಿದ ನಂತರ ನೀರೇನು ಮಾಡ್ತಾರೆ? ಕಮಿಟ್ಮೆಂಟ್ ಪ್ರಕಾರ ಬಿಡಲೇಬೇಕಾ? 9 TMC ನೀರು. ಆ ನೀರನ್ನು ನಮ್ಮ ಹಿರಿಯೂರು ತಾಲೂಕಿನ ರೈತ ಬಾಂಧವರು ಸಾಕಷ್ಟು ಟೈಮ್ ಹೋರಾಟ ಮಾಡಿದರೆ ನಾವು ನೋಡಿದ್ದೀವಿ. ಬಟ್ ಅವ್ರ ಜೊತೆ ಭಾಗಿಯಾಗಿಲ್ಲ. ನಾನು ಕಸವನಹಳ್ಳಿ ರಮೇಶ್ ಸರ್ ಅವ್ರ ಜೊತೆಗೆ ಒಂದ್ಸರಿ ಮಾತಾಡಿದ್ದೆ. ಸರ್ ಏನಾದರೂ ಬಂದು ಮಾಡೋಣ ಅಂತೇಳಿ. ಅವರು ನೋಡೋಣ, ಮಾತಾಡ್ತೀನಿ ಅಂತೇಳಿ ಅವರು ಕೂಡ ಕೆಲವು ಮಾತಾಡಿ ಸುಮ್ಮನಾದರು. ಹೀಗೆ ನಾವು ಬೆಳೆ ಬೆಳೀಲಿಕ್ಕೆ ಅಂತ ಮಾರಿಕಡಿಮೆ ನೀರು ಬೆಳೆ ಬೆಳೀಲಿಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು. ಹಾಗಂತ ಬೆಳೆ ಬೆಳೀಲಿಕ್ಕೆ ಬಿಡದೇ ಇಲ್ಲ. ಶುಗರ್ ಫ್ಯಾಕ್ಟ್ರಿ ನಿಂತ ಎಷ್ಟು ದಿನ ಆಯಿತು ಬಂಧುಗಳೇ? ಅರ್ಥ ಮಾಡ್ಕೊಳ್ಳಿ. ಶುಗರ್ ಫ್ಯಾಕ್ಟ್ರಿ ಬಂದಾಗಿ ಎಷ್ಟೋ ವರ್ಷಗಳ ಕಳೀತಾ ಹೋಗ್ತಾ ಇದೆ. ಈಗ ಆ ಶುಗರ್ ಫ್ಯಾಕ್ಟ್ರಿ ಕಡೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲೆಲ್ಲ ಸೀಮೆ ಜಾಲಿ ಬೆಳೆದಿದೆ. ಉದ್ಯೋಗ ಇನ್ನೆಲ್ಲಿಂದ ಬರುತ್ತೆ ನಮಗೆ? ನಾನು ನಿಮ್ಗೆ ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಈ ಬಾರಿ ನನ್ನನ್ನು ಗೆಲ್ಲಿಸಿ ಉಪಚುನಾವಣೆಯಲ್ಲಿ ಪ್ರತಿಯೊಬ್ಬರು ನನಗೆ ಓಟ್ ಹಾಕಿ, ಪ್ರತಿಯೊಬ್ಬರು ಚಾಚು ತಪ್ಪದ ಓಟ್ ಹಾಕಿ. ಪಕ್ಷ ಬಿಡಿ, ಮಿಥ್ಯಾ ನಾಯಕನಿಗಂತ ಓಟ್ ಹಾಕಿ. ನಮ್ಮ ಅಭಿವೃದ್ಧಿ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ. ಯಾರೂ ಮಾಡಿರಬಾರ್ದು, ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡಬಾರ್ದು. ಆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀನಿ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ನನಗೆ ಒಂದು ರೀತಿಯಲ್ಲಿ ಕೋಪನೂ ಇದೆ. ನಮ್ಮೂರು ಅಭಿವೃದ್ಧಿ ಆಗಲಿಲ್ಲ, ನಮ್ಮ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಲಿಲ್ಲ. ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಇನ್ನೂ ಶೌಚಾಲಯಗಳಾಗಿಲ್ಲ, ಎಷ್ಟೋ ಪ್ರಾಥಮಿಕ ಶಾಲೆಗಳಲ್ಲಿ ಶೌಚಾಲಯ ಇಲ್ಲ, ಎಷ್ಟೋ ಹಾಸ್ಟೆಲ್ಗಳಲ್ಲಿ ಸರಿಯಾದ ಊಟ ಸಿಗ್ತಾ ಇಲ್ಲ, ಅವ್ರು ಕೇಳಲ್ಲ. ಜೊತೆಗೆ ಇವತ್ತು ಈ ಕುಡಿಯೋ ನೀರಿನ ಘಟಕಗಳೇನಿದಾವಲ್ಲ, ಎಲ್ಲ ಊರಲ್ಲಿ ಮೂಲೆ ಗುಂಪಾಗಿದೆ, ಎಲ್ಲ ಊರುಗಳಲ್ಲಿ ಮೂಲೆ ಗುಂಪಾಗಿದೆ. ಹೀಗಿರುವಾಗ ಅದು ಸರಿಪಡಿಸೋರು ಯಾರು? ಸರಿಪಡಿಸ್ಬೇಕು ತಾನೆ. ಅದಕ್ಕೆ ಅಂತ ಪಂಚಾಯತಿಗಳಿದ್ದಾವೆ. ಆ ಪಂಚಾಯತಿಗಳಿಗೆ ತಾಕೀತು ಮಾಡೋರು ಯಾರು? ಈ ಕಡೆ ಅಧಿಕಾರಿಗಳಂತೂ ಮಾಡಲ್ಲ. ನಮ್ಗೆ ಹಾಕ್ಬೇಕಂತಾರೆ ಅವರು. PDOಗಳು ಆಡಿದ್ದೆ ಆಟ, ಉಡಿದ ಲಗಾಮು ಹಾಗಾಗಿಬಿಟ್ಟಿದೆ. ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಹಿರಿಯೂರು ವಿಧಾನಸಭಾ ಕ್ಷೇತ್ರ ಬಹಳ ಡೆವಲಪ್ ಆಗಬೇಕು. 1980-85 ನಿಮ್ಮೆಲ್ಲರ ಕನಸು, ಆ ಕನಸು ಮತ್ತೆ ನನಸಾಗಬೇಕಾದ್ರೆ ನನ್ನನ್ನು ಗೆಲ್ಲಿಸಿ ಇಡೀ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ, ಎಲ್ಲೆಲ್ಲಿ ನೀರು ಮೊದಲು ಹರಿತಿತ್ತು ಅಲ್ಲೆಲ್ಲ ನೀರು ಹರಿಸೋಣ, ವಾಣಿಜ್ಯ ಬೆಳೆಗಳನ್ನು ಬೆಳೆಯೋಣ ಅನ್ನೋದು ನನ್ನ ಆಕಾಂಕ್ಷೆ, ಅಭಿಲಾಷೆ, ಅಭಿಪ್ರಾಯ. ತಾವೆಲ್ಲರೂ ಒಮ್ಮತದಿಂದ ನನ್ನನ್ನು ಬೆಂಬಲಿಸಿ, ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ, ಕೈ ಮುಗಿದು ಕೇಳ್ಕೊತೀನಿ, ದಯಮಾಡಿ ನನ್ನನ್ನು ಈ ಬಾರಿ ಉಪಚುನಾವಣೆಯಲ್ಲಿ ಗೆಲ್ಲಿಸಿ. ನಾನು ಸ್ಥಳೀಯವನು, ನಿಮ್ಮೆಲ್ಲರ ಕನಸು ನನಸಾಗತ್ತೆ, ಅದನ್ನು ಮಾಡೇ ಮಾಡ್ತೀನಿ. ನಾನು ನಿಮ್ಮ ಕನಸು ನನಸು ಮಾಡೇ ಮಾಡ್ತೀನಿ. ನನಗೆ ಗೊತ್ತಿದೆ ಹೇಗೆ ಮಾಡಬೇಕಂತ ಹೇಳಿ. ಅದನ್ನು ನೀವು ಗೆಲ್ಲಿಸಿದ ಮೇಲೆ ನನಗೆ ಒಂದು ಧೈರ್ಯ ಬರುತ್ತೆ. ವಿಧಾನಸೌಧದಲ್ಲಿ ನಮ್ಮ ಹಿರಿಯೂರ ಬಗ್ಗೆ ಮಾತಾಡೋರೇ ಇಲ್ಲ. ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಕರ್ನಾಟಕದ ಸರ್ವೆ ಪ್ರಕಾರ ನಮ್ಮ ಹಿರಿಯೂರು ಮಧ್ಯ ಕರ್ನಾಟಕದ ಊರದು. ಹಾಗಾಗಿ ಹೆಚ್ಚಿನ ಅಭಿವೃದ್ಧಿ ಆಗೋದು ನಮ್ಮ ಹಿರಿಯೂರು. ಆ ಅಭಿವೃದ್ಧಿ ಯಾರು ಮಾಡಬೇಕು? ನಾವು ಮಾಡಬೇಕು. ಹಾಗಾಗಿ ನನ್ನನ್ನು ಗೆಲ್ಲಿಸಿ ನಾನು ಅಭಿವೃದ್ಧಿ ಪ್ರಗತಿಪರದತ್ತ ತಗೊಂಡೋಗ್ಲಿಕ್ಕೆ
ಮುಂಚೂಣಿಲಿರ್ತೀನಿ, ತುದಿಗಾಲಲ್ಲಿರ್ತೀನಿ. ಯಾವ್ಯಾವ ಕೆಲಸಗಳು ಎಲ್ಲೆಲ್ಲಿ ಆಗಿಲ್ವೋ ಆ ಕೆಲಸ ಮಾಡಿಸ್ತೀನಿ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ನಮ್ಮ ಹಿರಿಯೂರು ತಾಲೂಕಲ್ಲಿ. ಇದು ಸತ್ಯ. ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ನನ್ನನ್ನು ಗೆಲ್ಲಿಸಿ, ನಾನು ಆ ಕೆಲಸ ಮಾಡೇ ಮಾಡ್ತೀನಿ. ನನ್ನನ್ನು ಮತ ಹಾಕೋದು ಮಾತ್ರ ಮರಿಬೇಡಿ. ನಾನು ಮೀಡಿಯಾ ನಾಯಕ ಅಂತ ಹೇಳಿ ನಿಮ್ಮ ಊರಿನವನು, ಕೂಡ್ಲಳ್ಳಿ ಲಂಬಾಣಿ ತಾಂಡದವನು, ಸ್ಥಳೀಯವರು, ಹೆಚ್ಚಾಗಿ ಹೇಳಬೇಕು ಸ್ಥಳೀಯವರು. ಹಾಗಾಗಿ ನನ್ನನ್ನು ಗೆಲ್ಲಿಸಿ, ಉಳಿಸಿ, ಬೆಳೆಸಿ, ನಿಮ್ಮೆಲ್ಲರ ಹಾರೈಕೆ ನನ್ನ ಮೇಲೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ಎರಡು ಮಾತಾಡಿ ಕೊಟ್ಟಂತಹ ಈ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ತೀನಿ.